ಒಂದು ಪಪ್ಪಾಯಿ ಗಿಡಕ್ಕೆ 1 kg ಕೊಡ್ತಿದ್ ತಿಂಗಳಿಗೆ ಫರ್ಟಿಲೈಸರ್ ಕೊಡ್ತಿದ್ದೇವ್ ನಾವು. ಒಂದ್ ಪಪ್ಪಾಯಿಗೆ ಒಂದ್ ಗಿಡಕ್ಕೆ 1 kg ಮಂತ್ಲಿ. 100 ಚೀಲ ಜೋಳ ಬೆಳೆದೀನಿ. 100 ಚೀಲ ಜೋಳ ನನಗ್ ದಾಸ್ತಾನ್ ರಗಡ ಅದ. ರೊಟ್ಟಿ ಮಾಡ್ಲಿಕ್ಕೆ ಹೆಣ್ಮಕ್ಳು ಇದ್ದಿದ್ದಿಲ್ಲ ಅಂದ್ರೆ ನಾವು ಅದು ಆಕಳ ಸಗಣಿಯಲ್ಲಿ ಇರೋದ್ರಿಂದ ನಾವು ಆಕಳ ಸಗಣಿ ಏನು ಜೀವಾಮೃತ ರೂಪದ ಮ್ಯಾಗ ಬರ್ಸಿವಿ. ಎರೆಹುಳುಗಳೇನ್ ಮ್ಯಾಗ ತಂದು ಒಗಿತಾವಲ್ಲ, ಆ ಕಣಗಳ ರೂಪದಲ್ಲಿದ್ದಂತ ರಂಜಕ, ಪೊಟ್ಯಾಶ, ಆಲ್ ಮೈಕ್ರೋ ನ್ಯೂಟ್ರನ್ಸ್ ಡಿಜಾಲ್ ಆಗಂತ ಕ್ರಿಯೆ ನಡೆದು ಬಿಡ್ತಾವ. ಈ ಬ್ಯಾಕ್ಟೀರಿಯಾಗಳು ಅವೆಲ್ಲ ಡಿಜಾಲ್ ಮಾಡಿಬಿಡ್ತಾವ. ಡಿಜಾಲ್ ಮಾಡಿ ಬೇರೆಗಳಿಗೆ ಕೊಟ್ಟು ಬಿಡ್ತಾವ. ರಂಜಕನೂ ಸಿಕ್ತು, ಪೊಟ್ಯಾಷಿಯಂ ಸಿಕ್ತು. ದ್ವಿದಳ ಧಾನ್ಯ ಮಿಕ್ಸ್ ಮಾಡಿ ಬಿತ್ತೀವಿ, ಅಥವಾ ಬಯೋಡೈವರ್ಸಿಟಿ ಮಾಡಿ ದ್ವಿದಳ ಧಾನ್ಯ ಹೊಲ ಅದ, ವಾತಾವರಣ ರಂಜಕ ಇದು ನೈಟ್ರೋಜನ್ ತಗೊಂಡು ಶೇಖರಣೆ ಮಾಡ್ಯಾವ. ಎನ್ನು ಸಿಕ್ತು, ಪೀನು ಸಿಕ್ತು, ಕೆ ಸಿಕ್ತು. ಇನ್ನು ಮೈಕ್ರೋ ನ್ಯೂಟ್ರೆಂಟ್ ಸಿಕ್ತು. ನೀವೇನ್ ಕೊಡ್ಬೇಕಾಗ್ಯದ? ಈಗ ಹಿಂದಕಿನ ರೈತರು ಅಕಡಿ ಸಾಲ ಅಂತ ಹೇಳಿ ಬೆಳಿತಿದ್ರಲ್ರಿ. ಹೌದು ಹೌದು, ಅದು ಇದೇ ಕಾರಣ ಇದೇ ಕಾರಣ. ಹಿಂದಿನವರು ಕೃಷಿನೇ ಈ ಕೃಷಿ. ಈ ತಾತ ಮುತ್ತಜ್ಜರ ಕೃಷಿ ಏನಿತ್ತಲ್ಲ, ಅದೇ ನೈಸರ್ಗಿಕ ಕೃಷಿ. ಈಗ ನಾವು ಮಾಡೋದು ಅದೇ. ಈಗ ಅವ್ರಿಗೆ ಯಾವ ಕೆಮಿಕಲ್ ಇದ್ದಿದ್ದಿಲ್ಲ, ಏನೂ ಇದ್ದಿಲ್ಲ. ನಕ್ಷತ್ರಗಳಿಗೆ ಬೆಲೆ ಇತ್ತು, ಪಕ್ಷಿಗಳಿಗೆ ಬೆಲೆ ಇತ್ತು, ವಾತಾವರಣಕ್ಕೆ ಬೆಲೆ ಇತ್ತು. ಆಮೇಲೆ ಏನದ, ಪ್ರತಿ ಕಾಳನು ಸಮೃದ್ಧ ಕೃಷಿ ಇತ್ತು. ಏಕದಳ ಹಾಕಿದ್ರು ಅಂದ್ರೆ ಈ ವರ್ಷ ಜೋಳ ಬಿತ್ತಿರೋದ್ರೆ ಮುಂದಿನ ವರ್ಷ ಹೊಲಕ್ಕೆ ಜೋಳ ಬಿತ್ತಿದ್ದಿಲ್ಲ ಅವ್ರು. ಅಷ್ಟು ಜ್ಞಾನ ಇತ್ರಿ ಅವ್ರು, ಫುಲ್ ಸೈಂಟಿಸ್ಟೇ ಇದ್ರು ಅವ್ರು. ಇದ್ದಾಗೆ ಇದು ಕಂಟಿನ್ಯೂ ಬಂದವ. ಈಗ ಇವರು ಆಹಾರದ ಕೊರತೆ ಹೋಗಿಸಿ ಈಗೆಲ್ಲ ರಾಸಾಯನಿಕ ಪರಿಚಯ ಮಾಡಿಸಿ ಎಲ್ಲ ಈಗ ಷಡ್ಯಂತ್ರಗಳು. ಈ ಮೊದಲ ಕೆಲವೊಂದು ಯುದ್ಧನಾಗ ನೈಟ್ರೇಟ್ ಮಾಡಂತ ಫ್ಯಾಕ್ಟ್ರಿಗಳಿದ್ದು, ಆ ಫ್ಯಾಕ್ಟ್ರಿಗಳು ಬಂದು ಬೀಳ್ತಾವ ಅಂತ ಹೇಳಿ ಅದು ನೆಲಕ್ಕೆ ಯೂಸ್ ಮಾಡಿದ್ರು, ನೆಲ ಹಿಡಿತು. ಅದಕ್ಕೆ ಸ್ವಲ್ಪ ಸ್ಪಂದಿಸ್ತು. ಅದನ್ನೇ ಗೊಬ್ಬರ ರೂಪದಾಗ ಕೊಟ್ಟು ಹೈಬ್ರಿಡ್ ಬಂದ್ರು, ಶಕ್ತಿ ಕಮ್ಮಿ ಮಾಡುದು. ಹೈಬ್ರಿಡ್ ಮಾಡಿದ್ರು ಶಕ್ತಿ ಕಮ್ಮಿ ಮಾಡೋದು. ಇವತ್ತಿನ ದಿವಸ ತಾನೇ ಆಗಿದೆ. ಏನಾಗ್ಯದ ಅಂತಂದ್ರ ಹೊಟ್ಟಿಗೆ ಎಣ್ಣೆ ಅದ. ಈಗ ಮೊದಲ ಒಬ್ಬ ರೈತ ಅಥವಾ ರೈತ ಕುಟುಂಬದಾಗಿದ್ದವ್ರು 4-5 ರೊಟ್ಟಿ ಹೊಡೆದಿದ್ರು. ಈಗ ಅವರು 2 ಚಪಾತಿ ವಜ್ಜಾಗ್ಯದ. 75% ದೇವ್ರ ಹೋಳಿ ಬಿಟ್ಟ. ಅನ್ನದ ಕೊರತೆ 75% ಕಮ್ಮಿ ಮಾಡುವ. ಅಲ್ಲಿ ಅನ್ನದ ಕೊರತೆ ಹೋಯ್ತು. ಅಂದ್ರೆ ಯಾವಾಗ ನಿಸರ್ಗ ನೇಮ್ ಏನಂದ್ರೆ ಯಾವಾಗ ಏನ್ ಅವಶ್ಯಕತೆ ಅವಶ್ಯಕತೆ ತಕ್ಕಷ್ಟೇ ಕೊಡ್ತದ. ಈಗ ಒಂದಿಗೆ ಸಸ್ಯ ಅದ, ಇವತ್ತಿನ ದಿವಸ ಹೆಚ್ಚಿಗೆ ಅದು ಆಹಾರ ತಯಾರು ಮಾಡ್ಕೋತಂದ್ರ ತನಗೇಟು ಉಪಯೋಗ ಮಾಡಿ ಸ್ಟೋರೇಜ್ ಮಾಡ್ಕೋತ ಇಟ್ಕೊಳ್ಳಿ. ನಾಳೆ ನಿಸರ್ಗ ಏನ್ ಮಾಡ್ತದ, ನಿಮ್ದಲ್ಲಿ ಹೆಚ್ಚಿಗೆ ಅದ, ಇಷ್ಟ ಸಾಕತ್ತ ಅಷ್ಟೇ ತಯಾರು ಮಾಡ್ತದ ಎಲಿ. ಅದ್ರ ಸೃಷ್ಟಿ ನೇಮ್ ಅದದು. ನಾವ್ ಅಷ್ಟೇ ಅದು ನಮ್ಮ ಮಕ್ಳಿಗೆ ಬೇಕು, ಮೊಮ್ಮಕ್ಳಿಗೆ ಬೇಕಂತ ಚೀಲ ತುಂಬಿಡೋರು ಅವ್ ಏನು ಮಾಡೋದಿಲ್ಲ ಸಸ್ಯ. ಹಿಂಗಾಗಿ NPK ಅವ್ರು ನಮಗ್ ಇಲ್ಲಿ ಸಿಕ್ತದ ಅಂತ ಹೇಳಿದ್ರಲ್ಲ, ಗೊತ್ತಾಯ್ತು ಸರ್, ಸಾಕು ಕೃಷಿನೇ ಮಾಡಿಬಿಟ್ಟೇವ್ ನಾವೊಂದು. ಅಷ್ಟಾಗಿ ಎಲ್ಲ ದನಕರಗಳಿದ್ದು ಬಡ ಜೀವಾಮೃತ ಸೆಟ್ ಮಾಡಿದ್ವಿ, ಫರ್ಟಿಲೈಸರ್ ಹಾಕಂದ್ ಬಿಟ್ಟೆವು, ಬಿತ್ತದೆವು, ಬೆಳೆದೆವು. ಅದು ಇನ್ನ ಲೇಬರ್ ತೊಂದ್ರೆ, ಆ ತೊಂದ್ರೆ, ಈ ತೊಂದ್ರೆ, ಸ್ವಲ್ಪ ಹುಲ್ಲಿನ ಪಿಲ್ಲಿನ ಪ್ರಾಬ್ಲಮ್ ಆಯ್ತು. ಪ್ರಾಬ್ಲಮ್ ಆದ್ಮ್ಯಾಗ ಮತ್ತ ಅವ್ ಕೆಲವೊಂದು ಅವ್ರ ಮ್ಯಾಗನು ಅಭ್ಯಾಸ ಮಾಡ್ದಂಗ ಆಯ್ತು ನಮಗ. ಹುಲ್ಲು ಬಾಳ ಉಳಿತು. ಹುಲ್ಲು ಉಳಿತಂದ್ರೆ ಏನ್ ಮಾಡುದು, ಹುಲ್ಲು ಏನ್ ತಿತ್ತದ. 48 3 ಭಾಗ ಡೈಕಾಟ್ಸ್, ಕಾಲು ಭಾಗ ಒಂದು ಭಾಗ ಮೊನೋಕಾಟ್ಸ್ ಅಂತ ಸೃಷ್ಟಿ ಒಳಗ. ಪ್ರತಿಯೊಂದು ಸಸ್ಯ ಸೂರ್ಯಪ್ರಕಾಶದ ಮ್ಯಾಗೆ ಬೆಳೀತದ. ಅದನ್ನು ಇತ್ತು ಮುಂದಿನ ಅವ್ರ ಸೈನ್ಸ್ದಾಗ. ಸೂರ್ಯಪ್ರಕಾಶ ಇದ್ರೆ ಬೆಳೀತದ. ಇನ್ನು ಸೃಷ್ಟಿ ಒಳಗೆ ಏನವ, ಪಂಚತರಗಿಣಿ ವ್ಯವಸ್ಥೆ ಅದು. 5 ಸ್ತರಗಳು. ಮ್ಯಾಗಿಂದು ಹಾರ್ಡ್ ಬಿಸಿಲ ಮ್ಯಾಗ ಬೆಳೀತದ. ಅದಕ್ಕಿಂತ ಜರ ಬಿಸಿಲು ಕಮ್ಮಿ ಇದ್ದ ಅದ್ರ ಕೆಳಗೆ ಬೆಳೀತದ. ಅದಕ್ಕಿಂತ ಜರ ಬಿಸಿಲು ಕಮ್ಮಿ ಬೇಕಾದ್ರೆ ಅದ್ರ ಕೆಳಗೆ ಬೆಳೀತದ. ಅದಕ್ಕಿಂತ ಬಿಸಿಲು ಕಮ್ಮಿ ಬೇಕಾಯ್ತು ತಾನೇ ಮಾಡ್ಕೊಂಡು ಸೃಷ್ಟಿ ಅದು. ಒಂದ್ ಗಿಡ ದೊಡ್ಡ ಮರ ತರ ಆಯ್ತದ, ಮರದ ಕೆಳಗೆ ಕೆಲವೊಂದು ಗಿಡಗಳು, ಅದ್ರ ಕೆಳಗೆ ಮತ್ತೊಂದು, ಅದ್ರ ಕೆಳಗೆ ಮತ್ತೊಂದು ಬೆಳ್ಳಿ ಜಾತಿ ಅಂತ ಬೆಳೆ ವ್ಯವಸ್ಥೆ ಅದ. ಅಂದ್ರೆ ಸೂರ್ಯಪ್ರಕಾಶ ನೇರವಾಗಿ ಸ್ವೀಕಾರ ಮಾಡೋದು ಬೇಕಾದ್ರೆ ಕಡಿಮೆ ಪ್ರಮಾಣಗಳು ದೇವ್ರು ತಾನೇ ಮಾಡ್ಯಾನ. ನೀ ಇಲ್ಲಿ ಬೆಳಿ, ನೀ ಇಲ್ಲಿ ಬೆಳಿ, ಇಲ್ಲಿ ಬೆಳಿ. ಆ ತರ ನಮ್ಮಲ್ಲಿನ ಹುಲ್ಲುಗಳು ಹೋರಾಟ ಮಾಡೋದೇ ಬಿಸಿಲಿನ ಸಲುವಾಗಿ. ಇನ್ನೇನ್ ಬೇಕು ನಮಗ, ಹೈಡ್ರೋಜನ್, ಆಕ್ಸಿಜನ್, ಕಾರ್ಬನ್. ಈ ಕಾರ್ಬನ್ ಪುಕ್ಕಟವ, ಆಕ್ಸಿಜನ್ ಪುಕ್ಕಟವ, ಹೈಡ್ರೋಜನ್ ಪುಕ್ಕಟೆ ಅವ. ಯಾಕಂದ್ರೆ ಮಳಿ ಬಂದು ಡ್ಯಾಮ್ ತುಂಬಿದ್ರೆ ನಮಗ್ ನೀರು, ಬಾಯಿ ಹೊಡೆದ್ರೆ ಎಲ್ಲಿ ಮಳಿ ಬಂದ್ರೆ ನೀರು. ಆದ್ರೂ ಸಹಿತ ನಾವು ಮೋಟರ್ಗಳ ಮುಖಾಂತರ ಇವೆಲ್ಲ ಮಾಡ್ಕೋತೀವಿ. ನಾವು ಕೈಲಿ ಕೊಡ್ತೀವಿ ಹೈಡ್ರೋಜನ್, ಇದು ನೀರು ಕೈಲಿ ಕೊಡಾಗ ಈ ಹುಲ್ಲುಗಳು ಮತ್ತು ಬೆಳೆಗಳು ಹೋರಾಟ ಮಾಡಬೇಕಾಗಿದ್ದು
ಸಹಜವಾಗಿ ನೀರು ಒಂದೇ. ಸೂರ್ಯಪ್ರಕಾಶದಿಂದ ಅವು ಎಲಿ ಆಹಾರ ತಯಾರು ಮಾಡ್ಕೊತದ. ಅದರ ಆಹಾರ ಎಷ್ಟು ಮಟ್ಟಿಗೆ ಎಲಿ ಮ್ಯಾಗ ಬಿಸಿಲು ಬೀಳ್ತದ, ಅದ್ರ ಮ್ಯಾಗ ಸಸ್ಯ ಬೆಳಿತದ. ಹೌದ್ರಿ. ಈಗ ಒಂದ್ ಗಿಡ ದೊಡ್ಡ ಗಿಡ ಮ್ಯಾಗ ತೆಳಗಿನ ಹುಲ್ಲಿಗೆ ಬಿಸಿಲು ಬೀಳಿಲ್ಲ, ಅದ್ರ ಬೆಳೆ ಕುಂಠಿತ ಮಾಡ್ಕೊತದ. ಮತ್ತ ಅದು ಮ್ಯಾಗಿನ ಬೆಳೆ ಉತ್ಕೃಷ್ಟ ಆಗಿದೆ, ಹೆಚ್ಚಿಗೆ ಬಿಸಿಲು ತಿಂದಿ ತಾನೇ ತಿರ್ತದ. ಆಮೇಲೆ ನಿಮ್ ತೆಳಗಿನ ತಾನೇ ಕಮ್ಮಿ ಆಗ್ತದ, ಗ್ರೋತ್ ಕಮ್ಮಿ ಆದಾಗ ಅದಕ್ಕೆ ಆಹಾರ ಕಡಿಮೆ ಇರ್ತದಲ್ಲ. ಹೌದ್ರಿ. ಮತ್ತ ಅದಕ್ಕೆ ನೀರು ಒಂದೇ ಬೇಕಲ್ಲ. ಉಳಿದ ಬಿಸಿಲು ಪ್ರಕಾಶ ಬೆಳೆ ಕಮ್ಮಿ ಆಯ್ತು, ಗ್ರೋತ್ ನಿಂತು, ನೀರು ಒಂದೇ ಹೋರಾಟ ಮಾಡ್ತು. ಅದಕ್ಕೆ ನೀರನ್ನು ನಾವು ಕೊಟ್ರೆ ಸಾಕು. ಈ ಹುಲ್ಲು ಏನು ಮಾಡಲ್ಲ ಬೆಳೆಗಳಿಗೆ ಅನ್ನೋದು ನನ್ನ ವಾದ. ಮತ್ತೆ ಎಲ್ಲಾರು ಈ ಸದ್ ಕಳೆನಾಶಕ ಒಟ್ಟ ಒಂದ್ ಹುಲ್ ಕಡ್ಡಿ ಇರಬಾರ್ದತ್ತಾರೆ ಹೊಲದಾಗ. ಈಗ ಕೃಷಿನ ಒಂದು ಷಡ್ಯಂತ್ರ ರೀತಿ ಒಳಗದ. ಹೆಂಗದ ಅಂತಂದ್ರೆ ವಿಜ್ಞಾನಿಗಳಿಗೆ ಜನಕ್ಕೆ ಆಹಾರ ಹೆಂಗ್ ಬೇಕು ಅಂತ ಸರ್ಕಾರ ಆದೇಶ ಮಾಡ್ತಂದ್ರ ಆಹಾರ ಹೆಂಗ್ ತಯಾರು ಮಾಡ್ಬೇಕು ಅನ್ನೋದು ಒಂದೇ ವಿಚಾರ ಮಾಡ್ತಾನೆ ವಿಜ್ಞಾನಿ. ಈ ಆಹಾರ ತಿಂದ ಮ್ಯಾಗ ಅವ್ನಿಗೆ ಏನ್ ಕಷ್ಟ ಆಯ್ತು ಅದ್ ಮತ್ತೊಂದು ಜಡ್ ನಮಗ್ ಬಂದಾಗ ಅದು ಯಾಕೆ ಹಿಂಗಾಯ್ತು ನೋಡಿ ಅಂದಾಗ ಮತ್ತೆ ಅಭ್ಯಾಸ ಮಾಡಿ ಇದರಿಂದ ಬತ್ತು ಇದು ಬಿಡ್ಬೇಕಂತ ಹೇಳ್ತಾನೆ ವಿಜ್ಞಾನಿ. ಅಂದ್ರೆ ಅವ್ ಮೊದಲೇ ಇದರಿಂದ ತೊಂದರೆ ಆಯ್ತು, ಇದರಿಂದ ಚಲೋ ಆಯ್ತು ವಿಚಾರ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಮುಂದಾಲೋಚನೆ ಇಲ್ಲ. ವಾಸ್ತವ ಸ್ಥಿತಿ ಅಟ್ಟೆ ವಿಚಾರ. ವಾಸ್ತವ ಸ್ಥಿತಿ ಈಗ ಏನ್ ಹೇಳ ನನಗೆ ಕಾಗದ ಎಷ್ಟು ಕೊಟ್ಟಾರ ಅಟ್ಟೆ ಮಾಡೇವು. ಈ ತರ ವಿಜ್ಞಾನಿಗಳಿಗೂ ಸುಳ್ಳು ಅರಿವಿನ ನಾವು ಅವ್ರಿಗೆ ಆದೇಶ ಸರ್ಕಾರ ನೌಕರದಾರ ಅದಾರ, ಆದೇಶ ಫಾಲೋ ಮಾಡ್ಬೇಕು. ಅವ್ರಿಗೆ ತಿಳಿದ್ರು ಸಹಿತ ಬಾಯಿ ತಿಳಿದ ಸರ್ಕಾರ ಅವಾಗನ ಅವ್ರಿಗೆ ಏನು ಮಾಡ್ಲಿಕ್ಕಾಗಲ್ಲ. ವಿಜ್ಞಾನಿಗಳಿಂದ ತಿದ್ದಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತ ನಾವು ರೈತರ ಮನಸ್ಸು ಮಾಡಿದ್ರೆ 24 ತಾಸನೇ ನಾವು ಇಡೀ ವಿಷಮುಕ್ತ ಮಾಡಬಹುದು. ನಾವು ಮನಸ್ಸು ಮಾಡಬೇಕು. ನಮ್ಮಲ್ಲಿ ಏನಾಗ್ಯದ ಅಂತಂದ್ರ ಭಯಂಕರ ಆಸೆ ಇಟ್ಟಾರ ಬಾಳ. ಏನು ಅಲ್ಲಿ ಇದು ಕೇಳಿರ್ಬೇಕಲ್ಲ, ಇಲ್ಲಿ ಒಬ್ರು 1 ಕೋಟಿ ಬೆಳಿಬೇಕು, ಬೆಂಚ್ ಕಾರ್ನ ತಿರುಗಾಡ್ಬೇಕು, ಇಂಥವು ಆಸೆಗಳು ರೈತರಿಗೆ ಹುಟ್ಟಿಸೋದು, ಬಂದವರಿಗೆ ಹುಟ್ಟಿಸೋದು. ಅವ್ರು ಕಾರ್ನ ತಿರುಗಾಡ್ತಾರ, ನಮ್ಗೆ ಯಾಕೆ ಆಗುದಿಲ್ಲ? ಅವ್ರು ಈ 4 ಎಕರೆದಾಗ ನಮ್ಗೆ 100 ಎಕರೆ ಯಾಕೆ ಮಾಡ್ಲಿಕ್ ಆಗುದಿಲ್ಲ? ನಾವು ಮಾಡ್ಬೇಕು. ಇದು ರಗಿಯಲ್ಲಿ ಸಿಗ್ತಾವ್ರಿ ಮೇಡಮ್, ಇಲ್ಲಿ ನಮ್ಮನೆ ಸಿಗ್ತಾವ. ಅಯ್ಯೋ ಇದು ಮಾರ್ಕೆಟ್ ಇಲ್ಲವ್ರಿ, ಮಾರ್ಕೆಟ್ ಆಗಲ್ಲ 40 ವರ್ಷ ಇರ್ತದ, ಇರೋದಿಲ್ಲ. ಈ ತರ ಪ್ರತಿಯೊಬ್ಬ ರೈತರು ಸತ್ಯ ಮಾತಾಡಿದ್ರು ಅಂದ್ರೆ ರೈತ ಇವತ್ತಿನ ದಿವಸ ಸಂಕಷ್ಟಕ್ಕೆ ಸಿಗ್ಬಿಡ್ತಿದ್ದಿಲ್ಲ. 100 ಕಬ್ಬು ಈಗ ಕಬ್ಬು ಬೆಳೆಯಿಂದ ನೀರು 100-150 ಟನ್ ಕಬ್ಬು ಬೆಳಿತೀವಿ. ಹೆಂಗ ಆಗ್ತದ? ಒಂದ್ ಬೇಕಲ್ಲ ಅದಕ್ಕೆ ಯಾವ ರೀತಿಯಿಂದ ಆಗ್ತದ? ಕೂಲಂಕುಷವಾಗಿ ನೀವು ಚರ್ಚೆ ಮಾಡಿ ಅವ್ರಿಗೆ ಫಂಕ್ಷನ್ ಬಿಟ್ಟು ಹಿಂದ್ಗಡೆ ಕೇಳ್ರಿ. ನೀವು 100 ಟನ್ ಬೆಳಿಬೇಕಾದ್ರೆ 50 ಟನ್ ಕಬ್ಬಿನ ಖರ್ಚು ಮಾಡ್ಬೇಕಾಗಿರ್ತಾರ. 100 ಟನ್ ಬೆಳೆ ಅಂತ ಆಗಿ ಎಲ್ಲಿ ಸಿಗ್ತಾವ್ರಿ? ಅದು ಕೇಳಿ ನಾವ್ ಅಲ್ಲಿಗೆ ಹೋಗೋದು, ಇಂತಲ್ಲಿ ಸಿಗ್ತಾವ, ಅಲ್ಲಿಗೆ ಹೋಗೋದು. ಬರ್ ನಂಬಲ್ಲಿ ಲ್ಯಾಬ್ ಸೇಮ್ ಅಂದ್ರೆ ಒಂದು ಷಡ್ಯಂತ್ರ ಇದು ರೀ. ಪೂರಾ ಸರೌಂಡಿಂಗ್ ಅದ. ಅಂದ್ರೆ ನಾವು ಆಹಾರ ಬೆಳೆಗಳನ್ನು ಬಿಟ್ಟು ವಾಣಿಜ್ಯ ಬೆಳೆಗಳ ಕಡೆ ಹೋದಾಗ ಒಂದು ಷಡ್ಯಂತ್ರದೊಳಗೆ ರೈತ ಸಿಲ್ಕೊಂಡು ಬೀಳ್ತಾನ್ರಿ ಅಲ್ಲಿ. ಏನು ತೊಂದರೆ ಇಲ್ಲ. ಷಡ್ಯಂತ್ರ ಸಿಗಿಬಿದ್ದೆ ಸತ್ತಾನ, ಸ್ವಂತ ಬುದ್ಧಿಲಿ ಒಟ್ಟ ಸತ್ತಿಲ್ಲ. ಮತ್ತ ಇನ್ನ ಹೊಂಟಿಗೆ ಹೈವೇನಾಗ ಅರ್ಧಕ್ ಹೋಗಿ ಈಗ ಹೊಳೆ ಬಂದೇವಂದ್ರ ಹಿಂದೆ ಗುಮ್ತಾನ. ಮುಂದಂತೂ ಹೋಗಬೇಕು. ನಾವ್ ಏನಾಗಲ್ಲ, ಒದ್ದೆಳಗೆಲ್ಲ ಮುಂದೆ ದಂಡಿಗೆ ಹತ್ಬೇಕಂತ ಓಡ್ಲಿಕತ್ತಾರ ಎಲ್ಲರೂ. ಅಂದ್ರೆ ಸಾಲೆ ಆಟ ಆಗಿರ್ತದ್ರಿ ಈಗ. ಸಾಲ ಅಂದ್ರೆ ಈಗ ಪ್ರತಿಯೊಂದು ನನ್ನ ತಿಳಿದ ಮಟ್ಟಿಗೆ ನೋಡಿದ್ರ 1 ಎಕರೆಕ್ ಮಿನಿಮಮ್ 50, ಮ್ಯಾಕ್ಸಿಮಮ್ 1 ಲಕ್ಷ. ಇಡೀ ನೆಲ ಎಟ್ಟದ ರೈತರು ಹೊಲ ಎಟ್ಟದ 6 ಸಾಲ. ಒಟ್ಟು ರೈತರದ್ದು 1 ಎಕರೆ ಮ್ಯಾಗ ಕನಿಷ್ಠ ಅಂದ್ರೆ ಒಂದು 50,000 ಸಾಲ ಐತಿ. ಹೈಯೆಸ್ಟ್ ಅಂದ್ರೆ 1 ಲಕ್ಷನೇ ರೀ. 50ಕ್ಕಿಂತ ಮೇಲ್ಪಟ್ಟು ಸಾಲ ಜಮೀನು. ಇದು ರಾಸಾಯನಿಕ ಕೃಷಿ ಮಾಡಿ ಮತ್ತೆ ಅತಿ ಆಸೆ ಮಾಡಿದ್ರೆ ಅತಿ ಆಸೆ ಸಾಲಗಾರ ಆಗುದು. ಹೌದು. ಈಗ ಮೊನ್ನೆ ಹೋದ ವರ್ಷ ಮೆಣಸಿನಕಾಯಿ ಹಾಕೋದು ನಮ್ಮ ಏರಿಯಾದ ಸಿಕ್ಕಾಪಟ್ಟೆ ಮೆಣಸಿನಕಾಯಿ ಇಲ್ಲ. ಮೊದ್ಲೇ ವರ್ಷ ಸ್ವಲ್ಪ ಫೈದೆ ಐತೆ ಎಲ್ಲರಿಗೆ, ರೇಟ್ ಚಲೋ ಇತ್ತು. ಫೈದೆ ಅದನ್ನ ಸಿಕ್ಕಾಪಟ್ಟೆ ಮೆಣಸಿಗೆ ಹಾಕಿದ್ರು. ಈಗ ರೇಟ್ ಡೌನ್ ಆಗ್ಬಿಟ್ಟದ. ಆ ಎಕ್ಸ್ಪೆಂಡಿಚರ್ ಮಾಡಿದ್ದಕ್ಕೆ ಸಾಲ ಕೊತ್ತು. ಈಗ ಎಕ್ಸ್ಪೆಂಡಿಚರ್ ಹೆಚ್ಚಾಗಿಬಿಡ್ತು, ರೇಟ್ ಹೋಯ್ತು, ಅದು ಸಾಲ ಮುಟ್ಟಿಸಲಾರ ಸ್ಥಿತಿ ಬಂದ್ಬಿಡ್ತು. ಮತ್ತೆ ಇದು ಯಾರು ಕೂಡ ರೈತ ಈಗ ಸಾಲ ಮುಟ್ಟದ ಹೆಂಗ್ರಿ ಅದು? ಸಾಲ ಮುಟ್ಟು ಹೊಲ ಮಾರೇ ಮುಟ್ಟಿಸ್ಬೇಕು. ಮತ್ತೊಂದು ಹಾದಿನೇ ಇಲ್ಲ ಅವ್ರಿಗೆ. ಈ ಮತ್ತೊಂದ್ ಕಡೆ ಸೋರ್ಸ್ ಬರ್ತೇವೆ ಅನ್ನೋ ಸುಳ್ಳೆ. 1 ಎಕರೆ ತೆಗೆದ್ರೆ 10 ರೂಪಾಯಿ ಕಡೆಗೆ ಅನ್ಕೋತ ಹೋಗ್ಬೇಕು. ಅದಕ್ಕೆ ಅವ್ರು ಏನೇನು ಮಾಡೋದಿಲ್ಲ, ಸಾಧ್ಯನೇ ಇಲ್ಲ. ಮತ್ತೆ ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಅದ ನಮಗನು. ಎಲ್ಲರೂ ನಮಗೆ ಬದುಕ್ತಾರ. ಹೌದು. ರಾಜಕಾರಣಿಗಳು ನಾವು ಬೆಳೆದ್ರೆ ಬದುಕಬೇಕು, ಸ್ವಾಮಿಗಳು ನಾವು ಬೆಳೆದ್ರೆ ಬದುಕಬೇಕು, ಮತ್ತೊಬ್ರು ನಾವು ಬೆಳೆದ್ರೆ. ಯಾರು ನೋಟ ಚಿನ್ನ ಅಂತ ತಿನ್ನಲ್ಲ.
ಈಗ ಆಹಾರಕ್ಕ ಪರ್ಯಾಯವಾಗಿ ವಸ್ತು ಯಾವ್ದೂ ಇಲ್ರಿ ಮನುಷ್ಯನಿಗೆ. ಯಾವ ಫ್ಯಾಕ್ಟ್ರಿಯಾಗಲೂ ತಯಾರಾಗಲ್ಲ. ನೆಲದಲ್ಲೇ ಉದ್ಭವಿಸ್ಬೇಕಲ್ಲ. ತಿನ್ನುವ ಆಹಾರ ನೆಲದಲ್ಲೇ ಉದ್ಭವಿಸ್. ಯಾವ ಫ್ಯಾಕ್ಟ್ರಿ ಒಳಗಾಗಂತವಲ್ಲ. ಅದು ಯಾರಿಗೂ ಇಲ್ಲ, ಯಾವ ಸರ್ಕಾರಕ್ಕೂ ತಿಳಿದಿಲ್ಲ, ಯಾರಿಗೂ ತಿಳಿದಿಲ್ಲ. ಯಾವ ಗೌರ್ಮೆಂಟ್ ನೋಡ್ರಿ ಸರ್ಕಾರದಿಂದ ರೈತರಿಗೆ ಏನ್ ಅನುಕೂಲ ಇದೆ. ಹೌದ್ರಿ ಹೌದು. ಒಬ್ಬ ಸಣ್ಣಗ ಒಂದ್ ಚಪ್ಪಲ್ ಮಳಿ ಹೊಡಿತಾನಂದ್ರೆ 15 ಕೋಟಿ ಹೊಡಿತೀನತ್ತಾನ. ಹಾ ರೀ. ಈಗ ನಾವು ಚೀಲ ತುಂಬ್ಕೊಂಡ್ರಿ ನಮ್ ಜೋಳ ಇಟ್ಟಾಗ ಕೊಡ್ತೀವಿ ಅಂದ್ರೆ ಯಾರು ಕೊಡಲ್ಲ. ನಾವ್ ಜೋಳ ಹೋಗ್ತೀವಿ, ಬೆಲೆ ಅವ್ರು ಕಟ್ತಾರ. ಬೆಲೆ ಅವ್ರಿ ಅವ್ರಿಗೆ ಶ್ರಮನೇ ಗೊತ್ತಿಲ್ಲ, ಬೆಲೆ ಕಟ್ತಾರ. ಮತ್ತೆ ಹಿಂಗಾಗಿ ನಾವು ಹತ್ತತ್ರ ಸ್ಥಿತಿ ಒಳಗೆ ನೀವು ರೈತ. ಅಂದ್ರೆ ಬೆಂಬಲ ಬೆಲೆ ಇಲ್ಲ ಬೆಂಬಲ ನಾವ್ ಬೆಳೆದಿದ್ದು ನಾವೇ ರೇಟ್ ಕಟ್ಬೇಕು. ಈಗ ನಾ ಈಗ ಒಂದ್ ಹಣ್ಣು ಬೆಳಿಬೇಕಂತೀನಿ, ಈ ಹಣ್ಣ ಇಷ್ಟು ರೂಪಾಯಿ ಆದ್ರೆ ನನ್ ಖರ್ಚಾಗದು ಹಿಂಗಾಗ್ಯದ, ನಾ ಇಟ್ಟು ಮಾರ್ತೀನಿ ಅಂತ ನನಗೆ ಇರ್ಬೇಕದು. ಅಂದ್ರೆ ಇಷ್ಟಕ್ ಮಾಡಿದ್ರ ನಾ ಬದುಕ್ತೀನಿ. ಹಂಗಿದ್ದಾಗ ರೈತ ಭಕ್ರ ಬೆಲೆ ನೋಡ್ಕೊಳ್ಳಲ್ಲ. ರೈತ ಅಂತಂದ್ರೆ ನಾವು ಸಮೃದ್ಧಿ ಜೀವಿ, ತಾಯಿ ಪಾತ್ರ. ಅಂದ್ರೆ ಅನ್ನ ಕೊಡವ್ರಿ, ಅನ್ನ ಕೊಡವ. ಅವನಿಗೆ ನಾ ಹೆಚ್ಚಿಗೆ ಗಳಿಸ್ಬೇಕು, ಪುಕ್ಕಟ್ ಬೇಕು, ಹಂಗ್ ಮಾಡ್ಬೇಕು ನಾವಲ್ಲ. ಅಷ್ಟೇ ಬೇಡ್ತಾರಂದ್ರೂ ಅವನಿಗೆ ನಿಲುಕಲಾರದಷ್ಟು ರೇಟ್ ಮಾರ್ಕೆಟ್ನಾಗ ಅದ. ತಿನ್ನವನಿಗೂ ಫೈದೆ ಇಲ್ಲ, ಬೆಳೆಯವನಿಗೂ ಫೈದೆ ಇಲ್ಲ. ನಿಗಿಟ್ ಅಷ್ಟದ ಸಿಕ್ಕಾಪಟ್ಟಿ. ನಮ್ ಬಲಿ 100 ರೂಪಾಯಿ ತಗೋತಾರೆ, 150 ಮಾಡ್ತಾರ. ಈಗ ನಮ್ದೇ ಸೀತಾಫಲ ಅದ, ಇಲ್ಲಿ 50 ರೂಪಾಯಿ ಕಿಲೋ ತಗೊಂಡ್ರೆ 150 ರೂಪಾಯಿ ಕಿಲೋ ಮಾರ್ಕೆಟ್ ನಮ್ಮ ಮಧ್ಯವರ್ತಿಗಳ ಮ್ಯಾಗೆ ನಡುವೆ ನಮ್ಮದು. ಇಲ್ಲಾಂದ್ರೆ ಯಾರು ಒಯ್ಯಲ್ಲ. ಸರ್ಕಾರ ಫಿಕ್ಸ್ ಮಾಡಿ ಖರೀದಿ ಮಾಡ್ಕೋಬೇಕು. ನಿಮ್ಮಲ್ಲಿ ಏನ್ ಬೆಳೆದ ಎಲ್ಲ ಸರ್ಕಾರ ಒಂದು ಸರಿಯಾದ ರೇಟ್ ಕೊಟ್ಟು ಅವರೇ ತಗೋಬೇಕು, ಅವರೇ ಸಪ್ಲೈ ಮಾಡಲಿಲ್ಲ. ಎಲ್ಲ ಕಡೆ ಏನ್ ತಪ್ಪು ಗೌರ್ಮೆಂಟ್ ಲೆವೆಲ್ ಬರೋಬರಿ. ಹಿಂಗಾದ್ರೆ ರೈತ ಅಂದ್ರೆ ಒಂದ್ ಮಿನಿಮಮ್ ರೇಟ್ ಮಾಡಿದ್ರೆ ದಲ್ಲಾಳಿಗಳು ಆ ರೇಟ್ ಕೆಳಗ ತಗೊಳಂಗಿಲ್ರಿ ಅವ್ರು. ದಲ್ಲಾಳಿಗಳಿಗೂ ರಿಸ್ಟ್ರಿಕ್ಷನ್ ಇರ್ಬೇಕು. 10 ತಗೊಂಡು 12 ಮಾರಬೇಕು. ಅಂದ್ರೆ ತಿನ್ನವನಿಗೂ ಫೈದೆ ಇದೆ. ಹೌದ್ರಿ. ಬೆಳೆವನಿಗೆ ಏಟ್ ಕೊಟ್ಟಿರ್ತಾನ, ಒಂದ್ 2 ರೂಪಾಯಿ ಹೆಚ್ಚಿಗೆ ಕೊಡ್ತಾನವ. ಇಲ್ಲಿ 10ಕ್ಕೆ ತಗೊಂಡವ ಅಲ್ಲಿ 20ಕ್ಕೆ ಮಾರ್ತಾನ. ಡಬಲ್ ರೇಟ್ ಅವ. ನಾವು ನೆಲ್ದಾಗ ದುಡಿದ್ರು ನಮ್ಗೆ ಹತ್ತದ, ಅವ ಹಿಂಗ್ ಸರ್ಸಿಟ್ರಿ ಹತ್ತದ. ಮತ್ತೆ ಹಿಂಗಿದ್ದಾಗ ಅವ್ ತಿನ್ನವನಿಗೆ ಏನ್ ಫೈದೆ? ತಿನ್ನೋರು ಸಾಕಷ್ಟು ಜನ ಅದಾರ. ಹೌದ್ರಿ. ಬೆಳೆವನಿಗೆ ಫೈದೆ ಇಲ್ಲ, ನೋಡಿ ಇಲ್ಲಿ ತಿನ್ನವನಿಗೂ ಫೈದೆ ಇಲ್ಲ.